ಉತ್ತರ ಭಾರತದಿಂದ ತಮಿಳುನಾಡಿನ ಒಂದು ಹಳ್ಳಿಗೆ ಒಬ್ಬ ಸಾಧು ಪರ್ಯಟನೆ ಮಾಡ್ತಾ ಬಂದಿರ್ತಾನೆ. ಆ ಸಾಧುವಿಗೆ ತಮಿಳು ಭಾಷೆ ಬರೋದಿಲ್ಲ. ಆತ ಕೇವಲ ಒಂದು ತಮಿಳು ಪದವನ್ನು ಮಾತ್ರ ಕಲ್ತಿರ್ತಾನೆ, ಪರವಾಗಿಲ್ಲ ಅಂತ. ಆ ಪದವೊಂದನ್ನು ಬಿಟ್ಟು ಬೇರೆ ಏನನ್ನೂ ಆತ ಮಾತಾಡ್ತಾ ಇರಲ್ಲ. ಆತ ಊರಲ್ಲಿ ಭಿಕ್ಷೆ ಬೇಡ್ತಾ ಸಿಕ್ಕಿದ ಆಹಾರವನ್ನು ತಿಂತ ಒಂದು ಆಲದ ಮರದ ಕೆಳಗೆ ತನ್ನ ಪಾಡಿಗೆ ತಾನು ಮಲ್ಕೊಳ್ಳೋದು ಮಾಡ್ತಾ ಇರ್ತಾನೆ. ಅವನು ಬೇರೆ ಯಾರ ಸುದ್ದಿಗೂ ಹೋಗ್ತಾ ಇರೋದಿಲ್ಲ. ಆ ಊರಿನವ್ರು ಯಾರು ಬಂದು ಏನೇ ಮಾತಾಡ್ಸಿದ್ರು ಪರವಾಗಿಲ್ಲ ಅಂತಷ್ಟೇ ಉತ್ತರ ಕೊಡ್ತಾ ಇರ್ತಾನೆ. ನೀವು ಯಾರು ಅಂತ ಕೇಳಿದರೆ ಪರವಾಗಿಲ್ಲ ಅಂತ ಹೇಳೋದು. ನೀವು ಎಲ್ಲಿಂದ ಬಂದ್ರಿ, ಯಾವ ಊರು, ನಿಮ್ಮ ಹೆಸರೇನು ಅಂತ ಕೇಳಿದರೆ ಪರವಾಗಿಲ್ಲ ಅಂತ ಹೇಳೋದು ಅಷ್ಟೇ. ಹಾಗಾಗಿ ಆ ಸಾಧುವಿಗೆ ಊರಿನ ಜನರೆಲ್ಲ ಸೇರಿ ಪರವಾಗಿಲ್ಲ ಸ್ವಾಮಿ ಅಂತ ಹೆಸರಿಟ್ಟಿರ್ತಾರೆ. ಆ ಊರಿನಲ್ಲಿ ಒಬ್ಬ ಮುಖ್ಯಸ್ಥ ಮತ್ತು ಇನ್ನೊಬ್ಬ ದೊಡ್ಡ ವ್ಯಾಪಾರಿ ಇರ್ತಾನೆ. ಅವರಿಬ್ಬರಿಗೂ ಮನಸ್ತಾಪ ಇರುತ್ತೆ, ಇಬ್ಬರಿಗೂ ಒಬ್ಬರನ್ನೊಬ್ಬರ ಕಂಡ್ರೆ ಆಗ್ತಾ ಇರೋದಿಲ್ಲ. ಆದರೆ ಮುಖ್ಯಸ್ಥನ ಮಗಳು ಮತ್ತು ವ್ಯಾಪಾರಿಯ ಮಗ ಇಬ್ಬರು ಪ್ರೀತಿಸ್ತಿರ್ತಾರೆ. ಒಮ್ಮೆ ಮುಖ್ಯಸ್ಥನ ಮಗಳು ಗರ್ಭಿಣಿ ಆಗಿದ್ದಾಳೆ ಅಂತ ಮನೆಯಲ್ಲಿ ಗೊತ್ತಾಗುತ್ತೆ. ಆಗ ಮುಖ್ಯಸ್ಥ ಮಗಳನ್ನು ಚೆನ್ನಾಗಿ ಬೈದು ಹೊಡೆದು ಈ ಮಗುವಿನ ತಂದೆ ಯಾರು ಅಂತ ಕೇಳಿದಾಗ ಅವನ ಭಯಕ್ಕೆ ಮಗುವಿನ ತಂದೆ ಪರವಾಗಿಲ್ಲ ಸ್ವಾಮಿ ಅಂತ ಸುಳ್ಳು ಹೇಳಿಬಿಡ್ತಾಳೆ. ಈ ವಿಷಯ ತಿಳಿದಾದ ಮೇಲೆ ಊರವರಿಗೆಲ್ಲ ತುಂಬ ಸಿಟ್ಟು ಬರುತ್ತೆ ಪರವಾಗಿಲ್ಲ ಸ್ವಾಮಿ ಮೇಲೆ. ಎಲ್ಲರೂ ಹೋಗಿ ಆ ಸಾಧುವಿನ ಮೇಲೆ ದಾಳಿ ಮಾಡ್ತಾರೆ, ಹೊಡಿತಾರೆ, ಬೈತಾರೆ, ಅವಮಾನ ಮಾಡ್ತಾರೆ. ಆಮೇಲೆ ಮುಖ್ಯಸ್ಥನ ಮಗಳನ್ನು ಆ ಸಾಧುವಿನ ಜೊತೆ ಎಲ್ಲ ಸೇರಿ ಊರಿಂದ ಹೊರಗಡೆ ಬಹಿಷ್ಕಾರ ಹಾಕ್ಬಿಡ್ತಾರೆ. ಆವಾಗಲೂ ಆ ಸಾಧು ಏನನ್ನೂ ಮಾತಾಡೋದಿಲ್ಲ, ಅದಕ್ಕೂ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ಕೆಲ ದಿನಗಳಾದಮೇಲೆ ಆ ವ್ಯಾಪಾರಿಯ ಮಗನಿಗೆ ತನ್ನ ತಪ್ಪು ಅರಿವಾಗುತ್ತೆ. ನಿಜ ಸಂಗತಿ ಏನು ಅಂತ ಊರವ್ರ ಮುಂದೆ ಹೋಗಿ ಒಪ್ಕೋತಾನೆ. ಮತ್ತೆ ಊರವರೆಲ್ಲ ಹೋಗಿ ಆ ಸಾಧುವಿನ ಬಳಿ ಕ್ಷಮೆ ಕೇಳ್ತಾರೆ. ಆಗಲೂ ಆ ಸಾಧು ಪರವಾಗಿಲ್ಲ ಅಂತ ಹೇಳ್ತಾರೆ. ನಂತರ ಮುಖ್ಯಸ್ಥನ ಮಗಳ ಜೊತೆ ವ್ಯಾಪಾರಿಯ ಮಗನ ಮದುವೆ ಮಾಡ್ತಾರೆ. ಊರಿನ ಜನರಿಂದ ಅಷ್ಟೆಲ್ಲ ತೊಂದರೆಗೊಳಗಾದರೂ ಆ ಸಾಧು ಯಾಕೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ಹೋಗಲಿಲ್ಲ? ಅವರ ತಪ್ಪಿಲ್ಲ ಅಂದ್ರೂ ಊರವರೆಲ್ಲ ಬೈಸ್ಕೊಂಡು ಹೊಡೆಸ್ಕೊಂಡು ಯಾಕೆ ಸುಮ್ಮನಿದ್ರು ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಅಂದರೆ ಆ ಸಾಧುವು ಜೀವನ್ಮುಕ್ತವಾಗಿರ್ತಾರೆ, ಅಂದರೆ ಅವರಿಗೆ ಆತ್ಮಸಾಕ್ಷಾತ್ಕಾರವಾಗಿರುತ್ತೆ. ಆದರೆ ಆತ್ಮಸಾಕ್ಷಾತ್ಕಾರವಾಗಿರೋ ವ್ಯಕ್ತಿ ಯಾಕೆ ಇದನ್ನೆಲ್ಲ ಅನುಭವಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಪ್ರಾರಬ್ಧ ಕರ್ಮ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ 3 ಥರದ ಕರ್ಮ ಕೆಲಸ ಮಾಡುತ್ತೆ. ಒಂದು ಸಂಚಿತ ಕರ್ಮ, ಇನ್ನೊಂದು ಪ್ರಾರಬ್ಧ ಕರ್ಮ, 3ನೇದು ಆಗಾಮಿ ಕರ್ಮ. ಸಂಚಿತ ಕರ್ಮ ಅಂದರೆ ಹಿಂದೆ ಮಾಡಿರೋ ಕರ್ಮಗಳಿಗೆ ಇನ್ನೂ ಫಲ ಬಂದಿರೋದಿಲ್ಲ, ಅದು ಸಂಚಿತವಾಗಿ ಉಳ್ಕೊಂಡಿರುತ್ತೆ, ಅದು ಸಂಚಿತ ಕರ್ಮದ ಫಲಗಳು. ಪ್ರಾರಬ್ಧ ಕರ್ಮ ಅಂದರೆ ಹಿಂದೆ ಮಾಡಿದ ಕರ್ಮಗಳಿಗೆ ಫಲವನ್ನು ಈಗ ನಾವು ಆಲ್ರೆಡಿ ಅನುಭವಿಸ್ತಾ ಇರ್ತೀವಿ, ಅದು ಪ್ರಾರಬ್ಧ ಕರ್ಮ. ಆಗಾಮಿ ಕರ್ಮ ಅಂದರೆ ಈಗ ಈ ಕ್ಷಣದಲ್ಲಿ ನಾವು ಯಾವ ಕರ್ಮಗಳನ್ನ ಮಾಡ್ತೀವಿ ಅದರ ಫಲ ನಮಗೆ ಮುಂದೆ ಫ್ಯೂಚರ್ನಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ, ಅದು ಆಗಾಮಿ ಕರ್ಮವಾಗುತ್ತೆ. ಅಂದರೆ ಸಂಚಿತ ಕರ್ಮ ಫಲದಲ್ಲಿ ಒಂದು 10 ಫಲಗಳು ಇದ್ದರೆ ಪ್ರಾರಬ್ಧ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅದರಲ್ಲಿ ಒಂದು 5 ಫಲಗಳು ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ಅಂದರೆ ಸಂಚಿತ ಕರ್ಮದಲ್ಲಿರುವ ಇನ್ನು 5 ಕರ್ಮ ಫಲಗಳು ಫ್ಯೂಚರಲ್ಲಿ ಯಾವಾಗಲಾದರೂ ಫಲ ಕೊಡುತ್ತೆ. ಅದ್ರ ಜೊತೆಗೆ ಪ್ರಾರಬ್ಧ ಅಂತ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಏನು ಕರ್ಮ ಮಾಡ್ತಿರ್ತೀವಿ ಅದನ್ನು ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಒಂದು ಕರ್ಮವು 2 ಥರ ಫಲ ಕೊಡುತ್ತೆ, ಒಂದು ದೃಷ್ಟ ಫಲ, ಮತ್ತೊಂದು ಅದೃಷ್ಟ ಫಲ. ದೃಷ್ಟ ಫಲ ಅಂದರೆ ತಕ್ಷಣಕ್ಕೆ ಕಾಣಿಸೋದು, ಕಣ್ಣಿಗೆ ಕಾಣಿಸೋವಂಥ ರಿಸಲ್ಟ್ಸ್ ಅಥವಾ ಫಲ. ಅದೃಷ್ಟ ಫಲ ಅಂದರೆ ಇವಾಗ ತಕ್ಷಣಕ್ಕೆ ಗೊತ್ತಾಗಲ್ಲ, ಯಾವುದಾದ್ರು ಒಂದು ಕರ್ಮ ಮಾಡಿರ್ತೀವಿ ಅದ್ರ ಫಲ ತಕ್ಷಣಕ್ಕೆ ಗೊತ್ತಾಗಲ್ಲ, ಮುಂದೆ ಯಾವಾಗಲಾದ್ರು ಫ್ಯೂಚರಲ್ಲಿ ಅದು ಬರುತ್ತೆ. ಅದು ಯಾವ ಕರ್ಮಕ್ಕೆ ಈ ಥರ ಅನುಭವಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ, ಅದಕ್ಕೆ ಅದು ಅದೃಷ್ಟ, ಕಣ್ಣಿಗೆ ಕಾಣದೇ ಇರುವಂಥ ಫಲ ಆಗಿರುತ್ತೆ. ದೃಷ್ಟ ಫಲಕ್ಕೆ ಉದಾಹರಣೆ ಏನು ಅಂದರೆ, ಇವಾಗ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅಂತ ಇಟ್ಕೊಳ್ಳೋಣ. ನಾನು ತುಂಬ ಸ್ವೀಟ್ಸ್ನ ಇವಾಗ ತಿಂತೀನಿ, ತಕ್ಷಣಕ್ಕೆ ನನಗೆ ತೃಪ್ತಿ ಆಗುತ್ತೆ, ಅದು ದೃಷ್ಟ ಫಲ. ಈ ಸ್ವೀಟ್ಸ್ ತಿನ್ನೋದ್ರಿಂದ ಅದೃಷ್ಟ ಫಲ ಏನಾಗುತ್ತೆ, ಮುಂದೆ ಒಂದಿನ ಹಲ್ಲು ಹುಳುಕಾಗಿ ನೋವು ಕಾಣಿಸ್ಕೊಳ್ಳುತ್ತೆ, ಅದು ಅದೃಷ್ಟ ಫಲ ಆಗಿರುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದರೆ, ಹಾಗಲಕಾಯಿ ಅಥವಾ ಬೇವಿನ ಸೊಪ್ಪು ತಿನ್ನೋದೊಂದು ಕರ್ಮ. ಹಾಗಲಕಾಯಿ ಅಥವಾ ಬೇವಿನ ಸೊಪ್ಪು ತಿನ್ನೋದು ಒಂದು ಕರ್ಮ ಆದರೆ ಅದರ ಫಲ ದೃಷ್ಟ ಫಲ ಏನಾಗುತ್ತೆ, ಕಹಿ ಅನುಭವ ಆಗುತ್ತೆ, ಅದು ದೃಷ್ಟ ಫಲ, ತಕ್ಷಣಕ್ಕೆ ಗೊತ್ತಾಗುತ್ತೆ. ಅದೃಷ್ಟ ಫಲ ಏನಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಅದು ನಮ್ಮ ದೇಹ ಆರೋಗ್ಯದಲ್ಲಿ ಮುಂದೆ ನಮಗೆ ಸಹಾಯ ಆಗುತ್ತೆ, ಅದು ಅದೃಷ್ಟ ಫಲ ಆಗುತ್ತೆ.
ಈಗ ಸಾಧುವಿನ ವಿಚಾರಕ್ಕೆ ಬಂದರೆ, ಸಾಧುವು ಜ್ಞಾನೋದಯ ಆಗೋಕ್ಕೂ ಮುಂಚೆ ಮಾಡಿದ ಕರ್ಮಗಳೇನಿರುತ್ತೆ ಅದು ಇವಾಗ ಪ್ರಾರಬ್ಧವಾಗಿ ಫಲ ಕೊಡ್ತಾ ಇರುತ್ತೆ. ಅಂದರೆ ಅದೃಷ್ಟವಾಗಿ ಫಲ ಕೊಡ್ತಾ ಇರುತ್ತೆ. ತಕ್ಷಣ ಕೊಟ್ಟಿರೋದಲ್ಲ, ಇದು ತುಂಬ ದಿನಗಳಾದಮೇಲೆ ಕೊಟ್ಟಿರೋಂಥ ಫಲ ಆಗಿರುತ್ತೆ. ಆದರೆ ಒಂದ್ಸಲಿ ಆ ಸಾಧುಗೆ ಜ್ಞಾನೋದಯ ಆದಮೇಲೆ ಅವರು ಮತ್ತೆ ಯಾವ ಕರ್ಮಗಳನ್ನು ಮಾಡೋಕ್ಕೆ ಹೋಗೋದೇ ಇಲ್ಲ. ಆ ಥರ ಇರುವಾಗ ಆಗಾಮಿ ಕರ್ಮಗಳು ಇರೋದಿಲ್ಲ. ಪ್ರಾರಬ್ಧವಾಗಿ ಫಲ ಕೊಡುವಾಗ, ಪ್ರಾರಬ್ಧ ಕರ್ಮವಾಗಿ ಅದು ಫಲ ಕೊಡುವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಅದು ಇನ್ನೊಂದು ಕರ್ಮ ಆಗುತ್ತೆ. ಅದು ಆಗಾಮಿ ಕರ್ಮ, ಅಂದರೆ ಫ್ಯೂಚರಲ್ಲಿ ನಮಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ ಪ್ರೆಸೆಂಟ್ ಮೂಮೆಂಟ್ ಸಾಧು ಯಾವುದೇ ರಿಯಾಕ್ಷನ್ಸ್ ಕೊಡ್ತಾ ಇರೋದಿಲ್ಲ, ಯಾವ ಕರ್ಮಗಳನ್ನು ಮಾಡ್ತಾ ಇರೋದಿಲ್ಲ. ಅವರು ಜಸ್ಟ್ ಹಿಂದೆ ಮಾಡಿರುವಂಥ ಕರ್ಮಗಳ ಫಲವನ್ನು ಈಗ ಪ್ರಾರಬ್ಧದ ಕರ್ಮದ ಫಲವಾಗಿ ಅವರು ಅನುಭವಿಸ್ತಾ ಇರ್ತಾರೆ. ಅವ್ರು ಪ್ರೆಸೆಂಟ್ ಮೂಮೆಂಟಲ್ಲಿ ಯಾವ ಕರ್ಮನೂ ಮಾಡ್ತಾ ಇರೋದಿಲ್ಲ. ಹಾಗಾಗಿ ಆಗಾಮಿ ಕರ್ಮಗಳು ಫ್ಯೂಚರಲ್ಲಿ ಅವ್ರಿಗೆ ಸಿಗೋದೇ ಇಲ್ಲ, ಅಂದರೆ ಜನ್ರೇಟೇ ಆಗಲ್ಲ. ಆಗಾಮಿ ಕರ್ಮಗಳು ಇಲ್ಲದೆ ಹೋದಾಗ ಇಲ್ಲದೇ ಇರೋ ಕರ್ಮವನ್ನು ಅನುಭವಿಸೋಕೆ ಆ ಸಾಧು ಮತ್ತೆ ಹುಟ್ಟಬೇಕಾಗಿಲ್ಲ. ಆದ್ದರಿಂದ ಆತ ಜೀವನ್ಮುಕ್ತನಾಗಿರ್ತಾನೆ. ಹಾಗಾಗಿ ಆ ಸಾಧುವಿನ ಪ್ರಾರಬ್ಧ ಕರ್ಮದಲ್ಲಿ ಅವರು ಏನು ಅವಮಾನ ಅನುಭವಿಸಿದ್ರು ಊರ ಜನರಿಂದ, ಅಥವಾ ಏನು ಬೈಗುಳ ಅಥವಾ ಹೊಡೆತಗಳನ್ನ ತಿಂದರೋ ಅದು ದೃಷ್ಟ ಫಲ ಆಗಿರಲಿಲ್ಲ ಅವರಿಗೆ, ಅದು ಅದೃಷ್ಟ ಫಲ ಆಗಿತ್ತು. ಅದು ಯಾವಾಗಲೂ ಯಾವುದೋ ಮಾಡಿದ ಕರ್ಮಕ್ಕೆ ಅವರು ಈಗ ಅದೃಷ್ಟ ಫಲವಾಗಿ ಅದನ್ನು ಅನುಭವಿಸ್ಬೇಕಾಗಿ ಬಂತು. ಆದರೂ ಊರಿನವರೆಲ್ಲ ಸೇರಿ ಆ ಸಾಧುಗೆ ಅವಮಾನ ಮಾಡಿ ಬೈದು ಹೊಡೆದು ಮಾಡುವಾಗ ಆ ಸಾಧುಗೆ ರೋಷ ಬರಲಿಲ್ವಾ, ಆವೇಶ ಬರ್ತಿಲ್ವಾ ಅಂತ ನಮಗೆ ಅನ್ನಿಸೋದು ಸಹಜ, ಅಂದರೆ ನಮಗೆ ಅನ್ನಿಸೋದು ಸಹಜ. ಆದರೆ ಆ ಸಾಧು ದೃಷ್ಟಿಕೋನದಿಂದ, ಅಂದರೆ ಜೀವನ್ಮುಕ್ತವಾಗಿರೋ ಒಂದು ದೃಷ್ಟಿಕೋನದಿಂದ ಅವರ ಪಾಲಿಗೆ ಆ ಅವಮಾನ, ಬೈಗುಳ, ಹೊಡೆತಗಳು ಹೇಗಿರುತ್ತೆ ಅಂದರೆ ಅವೆಲ್ಲ ಈ ದೇಹಕ್ಕೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಅರಿವು ಅವರಿಗೆ ಇರುತ್ತೆ. ಇಲ್ಲಿ ನನಗೆ ಸಂಬಂಧಪಟ್ಟಿಲ್ಲ ಅಂದರೆ ನಾನು ಅಂದರೆ ಬ್ರಹ್ಮ ಅಥವಾ ಪರಮಾತ್ಮ ಅಥವಾ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ನಾನು ಅಂತ ಅವರಿಗೆ ಗೊತ್ತಾಗಿರುತ್ತೆ. ಈ ಥರದ್ದು ಒಂದು ಸಣ್ಣ ಮಟ್ಟಿನ ಅನುಭವ ನನಗೆ ಮೊನ್ನೆ ಒಂದು ಅನುಭವ ಆಗಿದ್ದನ್ನು ನಾನು ಶೇರ್ ಮಾಡ್ತೀನಿ. ಅಂದರೆ ಹೇಗೆ ಹೊರಗಿನ ವಿಷಯಗಳು ನಮಗೆ ತಟ್ಟೋದಿಲ್ಲ, ಅಂದರೆ ಜೀವನ್ಮುಕ್ತ ಆಗಿರುವಂಥ ವ್ಯಕ್ತಿಗಳಿಗೆ ಅದು ಏನು ಸಂಬಂಧನೇ ಪಡೋದಿಲ್ಲ, ಅದು ಯಾವ ಪರಿಣಾಮವನ್ನು ಅವ್ರ ಮೇಲೆ ಏನಕ್ಕೆ ಮಾಡೋದಿಲ್ಲ, ಹೆಂಗೆ ಮಾಡೋದಿಲ್ಲ ಅನ್ನೋದೊಂದು ಸಣ್ಣ ಮಟ್ಟಿನ ಅನುಭವ ನಂಗೆ ಮೊನ್ನೆ ಆಯಿತು. ಹೇಗೆ ಅಂದರೆ ಇವಾಗ ನಂಗೆ ಆಲ್ರೆಡಿ ಒಂದು 4-5 ಸತಿ ಲ್ಯೂಸಿಡ್ ಡ್ರೀಮಿಂಗ್ ಆಗಿದೆ, ಮೊನ್ನೆ ಕೂಡ ಆಯಿತು. ಆ ಲ್ಯೂಸಿಡ್ ಡ್ರೀಮಿಂಗಲ್ಲಿ ಏನಾಯಿತು ಅಂದರೆ, ನಾವು ಮಲಗಿದ್ದೆ, ಕಾನ್ಷಿಯಸ್ನೆಸ್ ಎಚ್ಚರ ಆಗಿತ್ತು. ಆ ಎಚ್ಚರ ಆಗಿದ್ದಾಗ ಇದ್ದಕ್ಕಿದ್ದಂಗೆ ನನ್ನ ಕಾನ್ಷಿಯಸ್ನೆಸ್ ತುಂಬ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಮೇಲೆ ಫ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಅಂದರೆ ನನಗೆ ಒಂದು ಕತ್ಲೆ ರೀತಿ ಇತ್ತು. ಕತ್ಲಲ್ಲಿ ನಕ್ಷತ್ರಗಳು, ಆಕಾಶ ತುಂಬೆಲ್ಲ ನಕ್ಷತ್ರಗಳು ಕಾಣೋ ಥರ ನನಗೆ ಕಾಣಿಸ್ತಾ ಇತ್ತು. ತುಂಬ ಕ್ಲಿಯರಾಗಿ, ತುಂಬ ರಿಯಲ್ಲಾಗಿ ಅದು ಫೀಲ್ ಆಗ್ತಾಯಿತ್ತು ನನಗೆ. ನಾನು ಮೇಲೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಅನುಭವ ಆಗ್ತಾಯಿತ್ತು. ಇದ್ದಕ್ಕಿದ್ದಂಗೆ ಐ ವಾಸ್ ಡ್ರಾನ್ ಬ್ಯಾಕ್, ಹಿಂದೆ ವಾಪಸ್ ಬೀಳೋ ಥರ ಆಯಿತು. ಒಂಥರ ಪಾತಾಳಕ್ಕೆ ಬೀಳ್ತಾ ಇದ್ದೀನಿ ಅನ್ನೋ ಥರನೂ ನನಗೆ ಫೀಲ್ ಆಗ್ತಾಯಿತ್ತು. ಸುತ್ತ ಏನೋ ಒಂದು ಗುಹೆ ಒಳಗಡೆ ಅಂದರೆ ಪಾತಾಳದ ಗುಹೆ ಒಳಗಡೆ ಬೀಳೋ ಥರ ಸುತ್ತ ಕತ್ಲಿತ್ತು. ಒಂದು ಬಾವಿ ಒಳಗಡೆ ಬೀಳ್ತಾ ಇದ್ರೆ ಯಾವ ಥರ ಅನುಭವ ಇರುತ್ತೆ ಆ ಥರ ನನಗೆ ಅನುಭವ ಆಗಿದ್ದು. ಕತ್ಲೆಯ ಒಂದು ಬಾವಿ ಒಳಗಡೆ ಬೀಳುವಾಗ ಹೇಗಿರುತ್ತೆ ಆ ಥರ ಅನುಭವ. ಬೀಳ್ತಾ ಇದ್ದೀನಿ, ಆದರೆ ನನಗೆ ಯಾವ ಭಯನೂ ಇಲ್ಲ. ಯಾಕೆಂದರೆ ನನಗೆ ಗೊತ್ತಾಗ್ತಾ ಇದೆ ಇದು ಕಾನ್ಷಿಯಸ್ನೆಸ್ ಈ ಥರ ಮೇಲೆ ಹೋಗಿ ಇವಾಗ ಕೆಳಗಡೆ ಬೀಳೋ ಥರ ಆಗ್ತಾ ಇರೋದು ಕಾನ್ಷಿಯಸ್ನೆಸ್ಸಿಗೆ ಮಾತ್ರ. ಆದರೆ ನನಗೆ ಯಾವ ದೇಹನೂ ಇಲ್ಲ, ನನಗೇನು ಪೆಟ್ಟು ಆಗೋದಿಲ್ಲ ನಾನು ಬಿದ್ದರೇನು ಅನ್ನೋದು ನನಗೆ ಅದೊಂದು ಫೀಲ್ ಆಗ್ತಾಯಿತ್ತು. ಇದನ್ನು ನಾನು ಏನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಸಾಧುಗೆ ಊರವರೆಲ್ಲ ಅಷ್ಟು ಅವಮಾನ ಮಾಡಿದ್ರು, ಅವ್ರಿಗೇನು ಅದರಿಂದ ಪರಿಣಾಮ ಆಗಲಿಲ್ಲ. ಅದು ಹೇಗೆ ಅನುಭವ ಇರುತ್ತೆ ಅಂದರೆ, ಇವಾಗ ನನಗೇನು ಮೊನ್ನೆ ಅನುಭವ ಆಯಿತು, ಲೈಕ್ ಬೀಳೋವಾಗ ಒಂದು ಭಯ ಇರುತ್ತೆ. ನಾರ್ಮಲ್ ಕನಸಲ್ಲೂ ನಾವು ಏನೋ ಎದ್ವಿ ಅನ್ನೋವಾಗ ಒಂದು ಭಯ ಇರುತ್ತೆ, ಭಯಕ್ಕೆ ಎಚ್ಚರ ಆಗುತ್ತೆ, ಅದೆಲ್ಲ ಆಗುತ್ತೆ. ರಿಯಾಲಿಟಿಲೂ ನಾವು ಏನಾದ್ರು ಬೀಳುವಾಗ ಒಂದು ಭಯ ಇರುತ್ತೆ, ಹಾರ್ಟ್ ಫಾಸ್ಟಾಗಿ ಹೊಡ್ಕೊಳ್ಳೋಕೆ ಶುರು ಆಗೋದು, ಆ ಥರ ಎಲ್ಲ ಆಗುತ್ತೆ. ಬಟ್ ಈ ಲ್ಯೂಸಿಡ್ ಡ್ರೀಮಿಂಗಲ್ಲಿ ನನಗೆ ಕಂಪ್ಲೀಟಾಗಿ ಅವೇರ್ನೆಸ್ ಇದೆ, ಅದು ಕಾನ್ಷಿಯಸ್ನೆಸ್ ಅಂತ. ಹಾಗಾಗಿ ನನಗೆ ಯಾವ ಭಯನೂ ಆಗ್ತಾ ಇರಲಿಲ್ಲ. ನಾನು ಬೀಳುವಾಗ, ಆ ಪಾತಾಳದೊಳಗಡೆ ಬೀಳುವಾಗ ನನಗೆ ಯಾವ ಭಯನೂ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಬೀಳ್ತಾ ಇರೋದು ನನ್ನ ದೇಹ ಅಲ್ಲ ಅಂತ ನನಗೆ ಕಂಪ್ಲೀಟ್ ಅವೇರ್ನೆಸ್ ಇತ್ತು. ಸೊ ಇಲ್ಲಿ ಸಾಧು ಏನಾದರೂ ಆ ಊರವರು ಬಂದು ಬೈದು ಹೊಡೆದು ಅವಮಾನ ಮಾಡುವಾಗ ಏನಾದರೂ ಪ್ರತಿಕ್ರಿಯೆ ಮಾಡಿದ್ದಿದ್ರೆ
ಅದು ಪ್ರಾರಬ್ಧ ಕರ್ಮಕ್ಕೆ ಅವರು ಕೊಡ್ತಾ ಇರುವಂಥ ಒಂದು ರಿಯಾಕ್ಷನ್ ಆಗಿರುತ್ತೆ. ಅದು ಪ್ರೆಸೆಂಟ್ ಮೂಮೆಂಟಲ್ಲಿ ಅವ್ರು ಮಾಡುವಂಥ ಒಂದು ಆ್ಯಕ್ಷನ್ ಆಗಿರುತ್ತೆ. ಹಾಗೆ ಮಾಡಿದಾಗ ಆ ಆ್ಯಕ್ಷನಿಗೆ ಆಗಾಮಿ ಕರ್ಮದ ಫಲ ಅವರು ಫ್ಯೂಚರಲ್ಲಿ ಅನುಭವಿಸ್ಬೇಕಾಗತ್ತೆ. ನಾವೆಲ್ಲ ಮಾಡೋದು ಅದನ್ನೇ. ಇವಾಗ ನಾವೆಲ್ಲ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ನಾವು ರಿಯಾಕ್ಷನ್ ಕೂಡ ಮಾಡ್ತಾ ಇರ್ತೀವಿ, ಅಂದರೆ ಪ್ರತಿಕ್ರಿಯೆ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ಕರ್ಮಕ್ಕಾದ್ರೂ ನಾವು ಆಗಾಮಿ ಕರ್ಮಗಳ ಫಲವನ್ನು ನಾವು ಜನ್ರೇಟ್ ಮಾಡ್ತಾನೇ ಇರ್ತೀವಿ. ಆದರೆ ಜ್ಞಾನೋದಯ ಆಗಿರುವಂಥ ವ್ಯಕ್ತಿ ಹಾಗೆ ಮಾಡೋದೇ ಇಲ್ಲ. ಆ ಜ್ಞಾನೋದಯ ಆಗಿರುವಂಥ ವ್ಯಕ್ತಿಗೆ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಎರಡೂ ನಾಶ ಆಗಿಬಿಡುತ್ತೆ. ಉಳಿದಿರೋಂಥ ಪ್ರಾರಬ್ಧ ಕರ್ಮಗಳ ಫಲಗಳನ್ನ ಮಾತ್ರ ಅವ್ರ ದೇಹ ಇರೋವರೆಗೆ ದೇಹ ಅನುಭವಿಸ್ತಾ ಇರುತ್ತೆ, ಅವರಲ್ಲ. ಸಾಕ್ಷಾತ್ಕಾರ ಆಗಿರುವಂಥ ಆತ್ಮ ಅನುಭವಿಸ್ತಾ ಇರೋದಿಲ್ಲ, ಆ ದೇಹ ಅನುಭವಿಸ್ತಾ ಇರುತ್ತೆ. ಅದಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ಥರ ಅವರು ಇರ್ತಾರೆ.